ವಿಷಯ ಕೇಳಿದಂತ ಪ್ರಬೋಧ್ ಮುತಾಲಿಕ್ ಅವ್ರಿಗೂ ಕೂಡ ಬಹಳಷ್ಟು ಕೋಪ ತರಿಸಿದೆ. ಸೊ ಹೀಗಾಗಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಮಿಡಿಯೇಟ್ ನೀನ್ ಏನ್ ಮಾಡ್ತೀಯಾ ನಮಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ಹುಡುಗಿಯನ್ನ ತಂದು ಅವರ ತಂದೆ ತಾಯಿಗೆ ಒಪ್ಪಿಸು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಹೇಳಿಕೆಯನ್ನ ಪ್ರಮೋದ್ ಮುತಾಲಿಕ್ ಅವ್ರು ಕೊಡ್ತಾರೆ. ಎಲ್ರಿಗೂ ಕೂಡ ಗೊತ್ತಿದೆ ಮುಕ್ಲೆಪ್ಪ ಅವರು 5ನೇ ತಿಂಗಳಿನಲ್ಲಿ ಮದುವೆ ಆಗಿರ್ತಾರೆ ಅಂತ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇರೋದಿಲ್ಲ. ಈಗ ಸದ್ಯಕ್ಕೆ 4-5 ದಿವಸಗಳಿಂದ ಕಂಪ್ಲೀಟ್ ಆಗಿ ಸೆನ್ಸೇಷನ್ ಸುದ್ದಿ ಕೂಡ ಆಗ್ತಾ ಇದೆ. ಸೊ ಆಗ ನಂತರದಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಗಾಯತ್ರಿ ಅವರ ತಂದೆ ತಾಯಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ, ನನ್ನ ಮಗಳಿಗೆ ತಲೆನ ಕೆಡಿಸಿ ಈಗ ಮುಸ್ಲಿಂ ಹುಡುಗ ಮದುವೆನ ಸಹ ಮಾಡ್ಕೊಂಡಿದ್ದಾನೆ ಅಂತ. ಹೀಗಾಗಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದಕ್ಕೆ ಇಂಟರ್ಫಿಯರ್ ಆಗಿದ್ರು. ಅವರು ಕೂಡ ನಮಗೆ ಹಿಂದೂ ಧರ್ಮ ಮುಖ್ಯ, ಹಿಂದೂ ಹುಡುಗಿಯನ್ನ ವಾಪಸ್ ಕರ್ಕೊಬಂದು ಬಿಟ್ಟು ಹೋಗುವಂತ ಕೂಡ ಅನ್ನುವಂತ ಒಂದು ಮಾತನ್ನ ಪ್ರಮೋದ್ ಮುತಾಲಿಕ್ ಅವರು ತಿಳಿಸಿದ್ದಾರೆ. ಸೊ ನೋಡ್ಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಈಗ ಪ್ರಮೋದ್ ಮುತಾಲಿಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಹೋರಾಟ ಅಂತೂ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅವರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು, ಇಡೀ ದೇಶವೇ ತಿಳ್ಕೊಂಡಿದ್ದಾರೆ. ಸೊ ಈಗ ಅವ್ರು ಬಂದಿದ್ದಾರೆ ಅಂದ್ರೆ ಏನೋ ಒಂದು ದೊಡ್ಡ ಇದು ಸುದ್ದಿ ಆಗೇ ಆಗುತ್ತೆ. ಮತ್ತೊಮ್ಮೆ ಕಾದ್ ನೋಡಬೇಕು, ಎಲ್ಲಿ ತನಕ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಾಯತ್ರಿ ಅವರು ಹೇಳ್ತಿದ್ರೆ ನಾವು ಸ್ವಇಚ್ಛೆಯಿಂದನೇ ಮದುವೆನ ಮಾಡ್ಕೊಂಡಿರುವಂತದ್ದು, ನನಗೆ ಯಾವುದೇ ರೀತಿ ಪ್ರೆಷರ್ ಬಂದಿಲ್ಲ, ಯಾವುದೇ ರೀತಿ ಬ್ರೈನ್ ವಾಶ್ ಆಗುವಂತ ಕೆಲಸ ಆಗಿಲ್ಲ, ನಾನು ನನ್ನ ಪತಿಯ ಜೊತೆ ತುಂಬಾ ಚೆನ್ನಾಗಿದ್ದೀನಿ, ಮನೇಲಿ ಆರಾಮಾಗಿದ್ದೀನಿ ಅನ್ನುವಂತ ಒಂದು ಮಾತನ್ನ ತಿಳಿಸ್ತಾ ಇದ್ದಾರೆ. ಬಟ್ ಇದನ್ನ ಪೊಲೀಸರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ, ಯಾವ ರೀತಿ ಇನ್ವೆಸ್ಟಿಗೇಷನ್ ಎಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಕಾದು ನೋಡಬೇಕು. ಇದ್ರ ಬಗ್ಗೆ ನೀವೇನಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.